ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೀಗ ನವೆಂಬರ್ ಕ್ರಾಂತಿಗೆ ಹಂತ ಹಂತವಾಗಿ ವೇದಿಕೆ ಸಿದ್ಧವಾಗ್ತಾ ಇದೆಯಾ ಅನ್ನುವಂಥ ಚರ್ಚೆ ಜೋರಾಗಿ ನಡೀತಾ ಇದೆ. ಇದಕ್ಕೆ ಒಂದಷ್ಟು ರೆಕ್ಕೆ ಪುಕ್ಕಗಳ ರೀತಿಯಲ್ಲಿ ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು. ಏಕಾಏಕಿಯಾಗಿ ದಲಿತ ಸಿ ಎಂ ಕೂಗು ಕೂಡ ಈಗ ಕೇಳಿಬರ್ತಾ ಇದೆ. ಮತ್ತೊಂದು ಕಡೆಗೆ DCM DK ಶಿವಕುಮಾರ್ ಅವರು ದೆಹಲಿ ಅಂಗಳದಲ್ಲಿ ಹೋಗಿ ರಾಹುಲ್ ಗಾಂಧಿಯವರ ಅತ್ಯಾಪ್ತರು, ಸೋನಿಯಾ ಗಾಂಧಿಯವರ ಅತ್ಯಾಪ್ತರನ್ನ ಭೇಟಿ ಮಾಡಿ ತಮ್ಮ ಸಂದೇಶವನ್ನು ಹೈಕಮಾಂಡ್ಗೆ ಮುಟ್ಟಿಸುವಂತಹ ಪ್ರಯತ್ನವೂ ಕೂಡ ಮಾಡ್ತಾ ಇರುವಂಥದ್ದು. ಈ ನಡುವೆ ರಾಜ್ಯ ಕಾಂಗ್ರೆಸ್ಗೆ ಸಿದ್ದರಾಮಯ್ಯವರು ಅನಿವಾರ್ಯ ಅನ್ನುವಂಥ ಮಾತು ಮಾಜಿ ಸಚಿವ KN ರಾಜಣ್ಣ ಅವರು ಹೇಳಿದರು. ಸೇಮ್ ಟೈಮ್ ಪಕ್ಷದ ಆಂತರಿಕ ವೇದಿಕೆಗಳೆಲ್ಲ ಆಗುವಂತಹ ಒಂದಷ್ಟು ಚರ್ಚೆಗಳು ಆಗಿರುವಂತಹ ಒಂದಷ್ಟು ಚರ್ಚೆಗಳ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯವರ ಹೇಳಿಕೆಯು ಕೂಡ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಆ ಹೇಳಿಕೆ ಏನು ಅಂತಂದು ಹೇಳಿದ್ರೆ, ಒಂದು ಮುಂದಿನ ಚುನಾವಣೆಗೆ ನಾನೇ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒತ್ತಾಯ ಆಪ್ತರು, ಸ್ನೇಹಿತರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ನಾನಿನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಅನ್ನುವಂಥ ಮಾತನ್ನು CM ಸಿದ್ದರಾಮಯ್ಯವರು ಹೇಳಿದರು. ನಾಯಕತ್ವ ಬದಲಾವಣೆಯ ವಿಚಾರ ಈ ಚರ್ಚೆ ಸಂದರ್ಭದಲ್ಲಿ ಇಂಥದ್ದೊಂದು ಹೇಳಿಕೆ ಯಾಕೆ ಬಂತು, ಮತ್ತು CM ಸಿದ್ದರಾಮಯ್ಯವರ ಆಯ್ಕೆ ಅವರು ಇದ್ದರೆ ಸ್ಪರ್ಧೆ ಮಾಡಬೇಕು ಅನ್ನೋಂಥ ಒತ್ತಾಯಗಳು ಯಾರು ಮಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಒಂದಷ್ಟು ಕುತೂಹಲಕಾರಿಯಾಗಿರುವಂಥ ಅಂಶಗಳು. ಒಂದಂತೂ ಸತ್ಯ, ಈಗಾಗಲೇ ಪಕ್ಷದ ಆಂತರಿಕ ವೇದಿಕೆಗಳಲ್ಲಿ CM ಸಿದ್ದರಾಮಯ್ಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಒಂದಷ್ಟು ಶಾಸಕರು, ಹಿರಿಯ ನಾಯಕರು ಮತ್ತು ಸಚಿವರೆಲ್ಲರೂ ಕೂಡ ಸಿದ್ದರಾಮಯ್ಯವರ ನಾಯಕತ್ವದ ಮಹತ್ವವೇನು ಅನ್ನುವಂಥದ್ದನ್ನು ಕೂಲಂಕುಷವಾಗಿ ಅರ್ಥಕೊಂಡಿದ್ದಾರೆ. ಮತ್ತು ಹೈಕಮಾಂಡ್ಗೂ ಕೂಡ ಮನವರಿಕೆ ಆದರೂ ಕೂಡ ಇನ್ನೊಮ್ಮೆ ತಿಳಿಸುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಯಾಕೆ ಸಿದ್ದರಾಮಯ್ಯವರು ಅನಿವಾರ್ಯ ಆಗ್ತಾರೆ ಕಾಂಗ್ರೆಸ್ಗೆ ಅನ್ನುವಂಥದ್ದು ಸಿದ್ದರಾಮಯ್ಯವರ ಬಣದಲ್ಲಿ ಗುರುತಿಸಿಕೊಂಡಿರುವ ನಾಯಕರ ವಾದ ಏನು ಅಂತದ್ದು ನೋಡಿದ್ರೆ, ಮೊದಲನೇದಾಗಿ ಸಿದ್ದರಾಮಯ್ಯವರು ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಂಥವರು. ಕಳೆದ 40 ವರ್ಷಗಳ ರಾಜಕಾರಣದಲ್ಲಿ ಅಹಿಂದ ವರ್ಗ ಅವರ ಬೆನ್ನಿಗೆ ನಿಂತಿದೆ. 2013ರ ಚುನಾವಣೆ ಆಗಿರ್ಬೋದು, 2018ರ ಚುನಾವಣೆ ಏನಿದೆ, ಆ ಒಂದು ಚುನಾವಣೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೆಲ ಕ್ಷೇತ್ರಗಳಿಗೆ ಪ್ರಚಾರಕ್ಕೆ ಹೋಗಲಿಲ್ಲ ಅನ್ನುವ ಕಾರಣಕ್ಕಾಗಿಯೇ 20ರಿಂದ 30 ಕ್ಷೇತ್ರಗಳನ್ನು ಸೋಲಬೇಕಾದಂಥ ಪರಿಸ್ಥಿತಿ ಬಂತು ಅನ್ನುವಂತಹ ಒಂದಷ್ಟು ವಿಶ್ಲೇಷಣೆ ಕಾಂಗ್ರೆಸ್ ಪಕ್ಷದ ಪಡಸಾಲೆಯಲ್ಲಿ ಜೋರಾಗಿ ನಡೀತಾ ಇದೆ. ಮತ್ತೊಂದು ಕಡೆಗೆ 224 ವಿಧಾನಸಭಾ ಕ್ಷೇತ್ರಗಳನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಾಮಾನ್ಯವಾಗಿರುವಂತಹ ವೋಟ್ ಬ್ಯಾಂಕ್ ಯಾವುದು ಅಂತಂದು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಂತಂದು ಹೇಳಿದ್ರೆ, ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತ ವರ್ಗವರು ಇವರು ತಮ್ಮದೇ ಆದಂತಹ ರೀತಿಯಲ್ಲಿ ವೋಟ್ ಬ್ಯಾಂಕ್ ಇಟ್ಕೊಂಡಿದ್ದಾರೆ. ಸಮುದಾಯ ಇದೆ, ಆ ಸಮುದಾಯ CM ಸಿದ್ದರಾಮಯ್ಯವರ ಬೆನ್ನಿಗಿದೆ ಅನ್ನುವಂಥ ಸಂದೇಶ ರವಾನೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವವನ್ನು ಮಾಡಿದರು. ಸಿದ್ದರಾಮೋತ್ಸವ ಆದ ನಂತರದಲ್ಲಿ ರಾಹುಲ್ ಗಾಂಧಿಯವ್ರಿಗೂ ಕೂಡ CM ಸಿದ್ದರಾಮಯ್ಯವರ ಶಕ್ತಿ, ಸಾಮರ್ಥ್ಯ ಮತ್ತು ನಾಯಕತ್ವ ಏನು ಅನ್ನುವಂಥದ್ದು ಕಣ್ಣಾರೆ ನೋಡುವಂಥ ಪರಿಸ್ಥಿತಿ ಆಗಿತ್ತು. ಅದಾದ ನಂತರದಲ್ಲಿಯೂ ಕೂಡ ಸಿದ್ದರಾಮಯ್ಯನವರು ಇದ್ದರೆ ಅಹಿಂದ ಟೀಮ್ ಕಾಂಗ್ರೆಸ್ಗೆ ಮೊದಲಿಂದನೂ ಕೂಡ ಒಕ್ಕಲಿಗ ಸಮುದಾಯ ಆಗಿರಲಿ, ಲಿಂಗಾಯತ ಸಮುದಾಯ ಆಗಲಿ ಫುಲ್ ಫ್ಲೆಡ್ಜಾಗಿ ನಿಂತಿಲ್ಲ. ಆದರೆ ಸೇಮ್ ಟೈಮ್ ಇಲ್ಲಿ ಅಹಿಂದ ಸಮುದಾಯಗಳನ್ನು ಕಾಂಗ್ರೆಸ್ನತ್ತ ಸೆಳೀಲಿಕ್ಕೆ ಸಿದ್ದರಾಮಯ್ಯನವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅನ್ನುವಂಥ ಚರ್ಚೆಗಳು ಮತ್ತು ಅಂಥದ್ದೊಂದು ರಾಜಕೀಯ ಬೆಳವಣಿಗೆಗಳು ಕೂಡ ಹಿಂದೇನೂ ಕೂಡ ಆಗಿತ್ತು ಅನ್ನೋಂಥ ಒಂದಷ್ಟು ವಾದಗಳನ್ನು ಇಡುವಂಥ ಪ್ರಯತ್ನವನ್ನು ಮಾಡ್ತಾರಂಥದ್ದು. ಒಂದು ಉದಾಹರಣೆ ಇಲ್ಲಿ ಗಮನಿಸಬೇಕು ಅನ್ನಂತಂದು ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ DCM DK ಶಿವಕುಮಾರ್ ಅವರು ಒಂದು ಕಡೆಗೆ ಆಂತರಿಕ ಪ್ರಯತ್ನ ನಡೆದ್ರೂ ಕೂಡ ಬಹಿರಂಗವಾಗಿ ಮೌನವನ್ನು ವಹಿಸಿದ್ದಾರೆ, ಮೌನ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ತನ್ನ ನಿಲುವೇನು ಅನ್ನುವಂತಹ ನಿಗೂಢತೆಯನ್ನು ಈ ಕ್ಷಣದವರೆಗೂ ಕೂಡ ಕಾಪಾಡಿಕೊಂಡಿದೆ. ಮುಂದೆ ನವೆಂಬರ್ 15ಕ್ಕೆ CM ಸಿದ್ದರಾಮಯ್ಯವರು ಹೋದ ನಂತರದಲ್ಲಿ ತನ್ನ ಗುಟ್ಟನ್ನು ಬಿಟ್ಕೊಡ್ತಾರಾ ಹೈಕಮಾಂಡ್ನವರು ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಕಹಿ ಅನುಭವ ಇದೆ. ಏನು ಅಂತಂದು ಹೇಳಿದ್ರೆ, ವೀರೇಂದ್ರ ಪಾಟೀಲ್ ಅವ್ರನ್ನ ಏಕಾಏಕಿಯಾಗಿ ಅವರ ಸರ್ಕಾರವನ್ನು ರಾಜೀವ್ ಗಾಂಧಿಯವರು ವಜಾ ಮಾಡಿದ ನಂತರದಲ್ಲಿ ವೀರೇಂದ್ರ ಪಾಟೀಲ್ ಅವರ ಕಾಲದಲ್ಲಿ 170 ಸ್ಥಾನಗಳು ಗೆದ್ದಿತ್ತು. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಪರವಾಗಿ ಲಿಂಗಾಯತ ಸಮುದಾಯವೂ ಕೂಡ ಇತ್ತು. ಯಾವಾಗ ವೀರೇಂದ್ರ ಪಾಟೀಲ್ ಅವರ ಒಂದಷ್ಟು ಸರ್ಕಾರವನ್ನು ವಜಾ ಮಾಡಿದ್ರು, ಅವರನ್ನು ಕೈ ಬಿಟ್ಟರು, ಆ ಒಂದು ರಾಜಕೀಯ ಸ್ಥಿತ್ಯಂತರಗಳಿಂದ ಕಾಂಗ್ರೆಸ್ನಿಂದ ಲಿಂಗಾಯತ ಸಮುದಾಯ ದೂರ ಸರಿಯುವಂಥ ಪ್ರಸಂಗಗಳು ಕೂಡ ನಡೀತು. ಮತ್ತೊಂದು ಮಜಲು ಏನಂತಂದು ಹೇಳಿದ್ರೆ, ಯಡಿಯೂರಪ್ಪನವ್ರನ್ನ ಏಕಾಏಕಿಯಾಗಿ CM ಸ್ಥಾನದಿಂದ ಕೆಳಗಿಳಿಸಿದಂಥ BJP ಈಗಲೂ ಕೂಡ ರಾಜ್ಯದಲ್ಲಿ ಒಂದಷ್ಟು ಪುಟಿದೇಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆದರೆ ಪ್ರಬಲ ನಾಯಕತ್ವ ಇನ್ನೂ ಕೂಡ ಯಾವುದೂ ಕೂಡ ಹೊರಹೊಮ್ಮಿಲ್ಲ.
ಇಂತಹ ಸನ್ನಿವೇಶದಲ್ಲಿ ಅದು ಮೊದಲಿಂದನೂ ಕೂಡ ಅಹಿಂದ ಸಮುದಾಯವನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡು ಅದರ ಭದ್ರದ ಬುನಾಗಿ ಕಾಂಗ್ರೆಸ್ ಕಡೆಗೆ ವಾಲುವಂತ ಮಾಡಿದಂಥ ಸಿದ್ದರಾಮಯ್ಯನವ್ರನ್ನ ಕೈಬಿಟ್ಟರೆ ಅದು ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದಷ್ಟು ಡ್ಯಾಮೇಜ್ ಆಗಬಹುದು. ಹಂಗಾಗಿ ಸಿದ್ದರಾಮಯ್ಯನವರು ಅನಿವಾರ್ಯ. ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿದ್ರೆ ಆ ಒಂದು ಹೆಸರಿನಲ್ಲೇ ಬೇರೆ ಬೇರೆಯವರು ಕೂಡ ಬೇರೆ ಬೇರೆ ಶಾಸಕರು ಕೂಡ ಗೆಲ್ಲಬಹುದು, ಅವ್ರು ಹೋದ್ರೇ ಓಟ್ ಬಂದುಬಿಡುತ್ತೆ ಅನ್ನುವಂಥ ಚರ್ಚೆಗಳು ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಇರುವಂಥ ಕಾರಣಕ್ಕಾಗಿ ಅವ್ರನ್ನ ಬದಲಾಯಿಸುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಅನ್ನುವಂಥ ವಾದವನ್ನು ಇಡ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಆಡಳಿತಾತ್ಮಕವಾಗಿಯೂ ಕೂಡ 5 ಗ್ಯಾರಂಟಿಗಳ ವಿಚಾರಕ್ಕಾಗಿರಿ ಆರ್ಥಿಕತೆಯನ್ನು ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಳ್ಳುವಂಥ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯನವರು ಬೇಕಾಗ್ತಾರೆ ಮುಂಬರುವಂಥ ಚುನಾವಣೆಗಳಿಗೂ ಕೂಡ ಅನ್ನುವಂಥ ವಾದವನ್ನು ಇಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯವರ ನಾಯಕತ್ವದ ಮಹತ್ವವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಈಗಾಗಲೇ ಗೊತ್ತಿದ್ರೂ ಕೂಡ ಮತ್ತೊಮ್ಮೆ ಮನವರಿಕೆ ಮಾಡುವಂಥ ಪ್ರಯತ್ನದ ಜೊತೆಗೆ ಒಂದಷ್ಟು ರಾಜಕೀಯ ಬದಲಾವಣೆಗಳು ಆದರೆ ಒಂದೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ ಸಿದ್ದರಾಮಯ್ಯವ್ರನ್ನ ಬದಲಾಯಿಸಬೇಕು ಅಂತ ಕೈ ಹಾಕಿದರೆ ನೆಕ್ಸ್ಟ್ ಆಪ್ಷನ್ ಏನು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ಮಹದೇವಪ್ಪ ಅವರು ಇವರೆಲ್ಲರೂ ಕೂಡ ತಮ್ಮದೇ ಆದಂಥ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕಿಕೊಂಡಿದ್ದಾರೆ. ಆದರೆ ಒಂದಂತೂ ಸತ್ಯ, ರಾಜ್ಯ ಕಾಂಗ್ರೆಸ್ನಲ್ಲಿ CM ಸಿದ್ದರಾಮಯ್ಯವರ ನಡೆಗಳೇನಿದ್ದಾವೆ ಮತ್ತು ಅವರ ರಾಜಕೀಯ ಚಾಣಾಕ್ಷತೆ ಏನಿದೆ ಅದು ಅಷ್ಟು ಸುಲಭದ್ದಲ್ಲ. ಮುಂಬರುವಂಥ ದಿನಗಳಲ್ಲಿ ಹೈಕಮಾಂಡ್ಗೂ ಕೂಡ ಯಾವುದೇ ರೀತಿ ಇಲ್ಲಿ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು, ಹೈಕಮಾಂಡ್ ತೀರ್ಮಾನ ಮಾಡಿದರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋಂಥ ಹೇಳಿಕೆಯನ್ನು ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ಸೊ ಒಂದು ಬದಲಾವಣೆ ಅನ್ನುವಂಥದ್ದಾದರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಸ್ಥಾನಮಾನ ಏನಾಗಿರುತ್ತೆ? ಯಾಕೆ ಅಂತಂದು ಹೇಳಿದ್ರೆ ಹಿಂದೆ ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಸರಿಯಾದ ಸ್ಥಾನಮಾನ ಸಿಕ್ಕಿಲ್ಲ ಅನ್ನುವಂಥ ಚರ್ಚೆ ಜೀವಂತವಾಗಿತ್ತು. ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತು, ಒಂದಷ್ಟು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇಂಥದ್ದೊಂದು ಚರ್ಚೆಗಳು ಜೋರು ನಡೀತು. ಈಗ ಅಂಥದ್ದೇ ಸಂದರ್ಭ ಬಂತಂದು ಹೇಳಿದ್ರೆ ಮುಂದಿನ ಸಿದ್ದರಾಮಯ್ಯನವರ ಸ್ಥಾನಮಾನ ಏನು ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಇವೆಲ್ಲ ಗೊಂದಲಗಳು ಕೂಡ ಹೈಕಮಾಂಡ್ ಒಂದಷ್ಟು ಮನವರಿಕೆ ಮಾಡುವಂಥ ಪ್ರಯತ್ನಗಳನ್ನು ಮಾಡುವಂಥ ಸಾಧ್ಯತೆಗಳು ಇದ್ದಾವೆ. ಅದರ ಜೊತೆಗೆ ಹೈಕಮಾಂಡು ಕೂಡ ತನ್ನದೇ ಆದಂತಹ ಒಂದಷ್ಟು ಮಾಹಿತಿ ಕೇಂದ್ರಗಳನ್ನು ಇಲ್ಲಿ ಇಟ್ಕೊಂಡಿರುವಂಥದ್ದು ಮತ್ತು ಅವರೂ ಕೂಡ ಆಗಾಗ ಇಲ್ಲಿ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು ವಿದ್ಯಮಾನಗಳು ಏನಿದ್ದಾವೆ ಅವೆಲ್ಲವನ್ನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. CM DK ಶಿವಕುಮಾರ್ ಅವರು ಕೂಡ ಎಲ್ಲೂ ಕೂಡ ಓಪನ್ ಆಗಿ ಮಾತನಾಡದೆ ರಾಜಕೀಯ ಚಾಣಾಕ್ಷತನವನ್ನು ತೋರಿಸುವಂಥ ತಂತ್ರಗಾರಿಕೆಯನ್ನು ಮಾಡ್ತಾ ಇರೋಂಥದ್ದು. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಗೆ ಒಂದಷ್ಟು ಮುನ್ನುಡಿ ಬರೀತಾ ಅದಕ್ಕೆ ಅಖಾಡವನ್ನು ಸಿದ್ಧಪಡಿಸ್ತಾ ರಾಜಕೀಯ ನಾಯಕರು ಎರಡು CM ಸಿದ್ದರಾಮಯ್ಯ ಬಣ ಆಗಿರ್ಬೋದು, CM DK ಶಿವಕುಮಾರ್ ಅವರ ಬಣ ಆಗಿರ್ಬೋದು, ಎರಡೂ ಬಣಗಳು ತಮ್ಮದೇ ಆದಂಥ ದಾಳ ಪ್ರತಿದಾಳಗಳನ್ನು ಮಾಡ್ತಿರುವಂಥ ಹೊತ್ತಿನಲ್ಲಿ ಮತ್ತಷ್ಟು ಹೈಕಮಾಂಡ್ ತನ್ನ ನಿಗೂಢತೆ ಏನು, ಹೈಕಮಾಂಡ್ನ ಗುಟ್ಟೇನು ಅನ್ನುವಂಥದ್ದು ಇಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಬಹುತೇಕ ಬಿಹಾರ ಚುನಾವಣೆಯ ನಂತರದಲ್ಲಿ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ನ ವಿಚಾರಕ್ಕೆ ಕೈ ಹಾಕತ್ತೆ. ಆದರೆ ಒಂದಷ್ಟು ಮಾಹಿತಿಗಳು ಇಲ್ಲಿಂದ ದಿನನಿತ್ಯ ಒಂದಷ್ಟು ತೆಗೆದುಕೊಳ್ಳುವಂಥ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಈ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡ ನಂತರದಲ್ಲಿ ಬಿಹಾರ ಚುನಾವಣೆಯ ಬಳಿಕ ಅಲ್ಲಿಯ ಫಲಿತಾಂಶ ಏನಿದೆ ಆ ಫಲಿತಾಂಶದ ನಂತರದಲ್ಲಿ ಇಲ್ಲಿಯ ಒಂದಷ್ಟು ಮಹತ್ವದ ನಿರ್ಧಾರಗಳು ಕೂಡ ಆಗುತ್ತೆ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ನಡುವೆ CM ಸಿದ್ದರಾಮಯ್ಯವರು ಕೂಡ ನವೆಂಬರ್ 15ಕ್ಕೆ ದೆಹಲಿಗೆ ಹೋಗ್ತಾ ಇರುವಂಥದ್ದು. ಅಲ್ಲಿ ಹೆಚ್ಚುವರಿ DCM ಹುದ್ದೆಗಳ ಪ್ರಸ್ತಾಪ ಮತ್ತು KPCC ಅಧ್ಯಕ್ಷರ ಬದಲಾವಣೆಯ ವಿಚಾರ ಈ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ ಅನ್ನುವಂಥ ಮಾಹಿತಿಗಳಿಗೆ ಲಭ್ಯ ಆಗ್ತಾ ಇರುವಂಥದ್ದು. ಆದರೆ ಸಿದ್ದರಾಮಯ್ಯನವರೇ ಹೇಳಿರುವಂಥ ಕ್ಯಾಬಿನೆಟ್ ರೀಶಫಲ್ ವಿಚಾರ ಏನಿದೆ ಹಿಂದೆ 4 ತಿಂಗಳ ಹಿಂದೆ ಹೈಕಮಾಂಡ್ ಹೇಳಿತ್ತು, ನಾನು ಅದನ್ನು ಚರ್ಚೆ ಮಾಡ್ತೇನೆ ಅಂತ ಮಾತು ಹೇಳಿದರು. ಒಂದು ಕಡೆಗೆ ಸಿದ್ದರಾಮಯ್ಯನವರ ನಾಯಕತ್ವದ ಮಹತ್ವವನ್ನು ಹೈಕಮಾಂಡ್ಗೆ ತಿಳಿಸುವಂಥದ್ದು, ಮತ್ತೊಂದು ಕಡೆಗೆ ಇಲ್ಲಿ ಪವರ್ ಸೆಂಟರ್ಗಳಿಗೆ ಕಡಿವಾಣ ಹಾಕುವಂಥ ಪ್ರಯತ್ನಗಳು ಸದ್ಯದ ಕಾಂಗ್ರೆಸ್ನ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿ ನಡೀತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಬೆಂಗಳೂರು.